ಬಗ್ಗೆ ನಾವು ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಕಟ್ಟಡಗಳು ಇರಲ್ಲ, ಶಿಕ್ಷಕರ ನೇಮಕಾತಿ ಆಗಿರಲ್ಲ. ಇಂತಹ ಕಷ್ಟಗಳ ಮಧ್ಯೆ ಶಾಲೆಗಳು ನಡೆಯುತ್ತಿವೆ. ಆದರೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಶಾಲೆಗಳಿಗೆ ಪವರ್ ಕಟ್ ಭಾಗ್ಯ ದೊರೆತಿದೆ. ವಿದ್ಯುತ್ ಇಲ್ಲದೆ ಶಿಕ್ಷಕರು ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಪವರ್ ಕಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಜೆಸ್ಕಾಂ ಓಡೋಡಿ ಬಂದು ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರಿ ಶಾಲೆಗಳಿಗೆ ಜೆಸ್ಕಾಂ ಶಾಕ್ ನೀಡಿತು. ವಿದ್ಯುತ್ ಸಂಪರ್ಕ ಕಡಿತದ ಎಚ್ಚರಿಕೆ ನೋಟಿಸ್ ಅನ್ನು ನೀಡಿತು. ಶಾಸ್ತ್ರೀಯ ನಗರದಲ್ಲಿರುವ ಸರ್ಕಾರಿ ಶಾಲೆಯು 27,000 ರು ಬಿಲ್ ಬಾಕಿ ಉಳಿಸಿಕೊಂಡಿತ್ತು. ಪರಿಣಾಮ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಶಾಲೆಯ ವಸ್ತುಸ್ಥಿತಿಯ ಬಗ್ಗೆ ಹಾಗೂ ವಿದ್ಯುತ್ ಇಲ್ಲದ ಪರಿಣಾಮ ಶಾಲೆಯಲ್ಲಾಗುತ್ತಿರುವ ತೊಂದರೆಗಳ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ನೋಡಿದ ತಕ್ಷಣ ಎಚ್ಚೆತ್ತ ಜೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರು ವಿದ್ಯುತ್ ಸಂಪರ್ಕ ನೀಡಿದೆ. ನಮಗೂ ಮತ್ತು ಈ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಸ್ವಲ್ಪ ಭಯವಾದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಯಾಕಾಗೆಂದರೆ ನಮ್ಮ ಶಾಲೆ ಎಸ್ಪೆಷಲಿ ಒಂದು ಕತ್ತಲಮಯ ವಾತಾವರಣ. ಈಗಾಗಲೇ ನಮ್ಮ ಮುಖ್ಯ ಗುರುಗಳು ಹೇಳಿದರು, ಕತ್ತಲಮಯದ ರೂಮ್ಗಳಿದಾವೆ ಸರ್. ಅಲ್ಲಿ ಫ್ಯಾನಿನ ಅವಶ್ಯಕತೆ ಇದೆ, ಬಳ್ಳಾರಿ ಬಿಸಿಲಿಗೆ ಫ್ಯಾನ್ನ ಅವಶ್ಯಕತೆ ಇದೆ, ಮತ್ತು 2 ಬಲ್ಬ್ಗಳು ಕಂಪಲ್ಸರಿ ಬೇಕೇ ಬೇಕು ಸರ್ ಆ ಪ್ರತಿ ರೂಮಲ್ಲೂ ಕೂಡ. ಆಮೇಲೆ ನಮಗೆ ಆ ಮಕ್ಕಳಿಗೆ ನೀರನ್ನು ಪೂರೈಸ್ಬೇಕಂದ್ರೂ ಕೂಡ ಫಿಲ್ಟರ್ ನೀರಿಗೆ ಅಥವಾ ನಾವು ಬೋರಿಂದ ಮೋಟ್ರ್ ಹಾಕಿಬಿಟ್ಟೆ ನೀರು ತೆಗಿಬೇಕು ಸರ್. ಆ ನೀರು ತೆಗಿಬೇಕಂದ್ರೂ ಕೂಡ ಕಂಪಲ್ಸರಿ ಕರೆಂಟ್ ಬೇಕೇ ಬೇಕು ಸರ್. ವಿದ್ಯುತ್ ಸಂಪರ್ಕ ಕಡಿತದಿಂದ ಕ್ಲಾಸ್ ರೂಮ್ಗಳಲ್ಲಿ ಫ್ಯಾನ್ ಇಲ್ಲದೆ, ಲೈಟ್ ಇಲ್ಲದೆ ಮಕ್ಕಳು ಶಿಕ್ಷಕರು ಪರದಾಡ್ತಿದ್ರು. ಜೊತೆಗೆ ಕಂಪ್ಯೂಟರ್ ಕ್ಲಾಸ್, ಲ್ಯಾಬ್, ಶುದ್ಧೀಕರಿಸುವ ನೀರಿನ ಘಟಕ ವಿದ್ಯುತ್ ಇಲ್ಲದೆ ಸ್ತಬ್ಧವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಕಡಿತ ಮಾಡಬಾರದು ಅನ್ನೋದು ಮುಖ್ಯ ಶಿಕ್ಷಕರ ಒತ್ತಾಯವಾಗಿದೆ. ನಮಗೆ ಕುಡಿಯೋ ನೀರಿಂದ ಸಮಸ್ಯೆ ಆಗುತ್ತೆ ಸರ್. ಆಮೇಲೆ ಶೌಚಾಲಯ ಬಳಸಲಿಕ್ಕೆ ನೀರು ಬೇಕು, ಪ್ರತಿಯೊಂದಕ್ಕೂ ಬೆಳಕಿಗೆ ಬೇಕು, ಎಲ್ಲವಕ್ಕೂ ನೀರಿನ ಸಮಸ್ಯೆ. ಕರೆಂಟ್ ಏನಿಲ್ಲ ಅಂದರೆ ನಮ್ಗೆ ತೊಂದರೆ ಆಗುತ್ತೆ ಸರ್. ಲೈಟನ್ನು ಯೂಸ್ ಮಾಡ್ತಿದ್ವಿ ಸರ್. ಇವಾಗ ಕರೆಂಟ್ ಕಟ್ಟಾಡದಾಗಿದ್ದರೆ ಸ್ವಲ್ಪ ನಮಗೆ ಬೆಳಕಿಂದ ತೊಂದರೆ ಆಗಿದೆ ಸರ್. ಮೇಲಧಿಕಾರಿಗಳ ಗಮನಕ್ಕೆ ತಂದ್ರ ಏನು ಹೇಳಿದ್ರು ಅಧಿಕಾರಿಗಳು? ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಒಂದು ಪತ್ರ ಬರೀರಿ, ಆ ಪತ್ರದಲ್ಲಿ ನೆಕ್ಸ್ಟ್ ಅನುದಾನ ಬಂದಾಗ ಕಟ್ತೀವಿ ಅಂತ ಹೇಳ್ರಿ, ಆಮೇಲೆ ಕನೆಕ್ಷನ್ ತೊಗೊಳ್ರಿ ಅಂತ ಹೇಳಿದ್ದಾರೆ ಸರ್. ನಮ್ಮ BO ಹತ್ರ ಮಾತಾಡಿದ್ವಿ. ಸರ್ಕಾರಿ ಶಾಲೆಗಳ ವಿದ್ಯುತ್ ಬಿಲ್ ಬಾಕಿ ಇದೆ ಅಂತ ಜೆಸ್ಕಾಂ ನೋಟಿಸ್ ನೀಡಿ ವಿದ್ಯುತ್ ಸಂಪರ್ಕ ಕಡಿತ ಮಾಡುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಗಮನವಹಿಸಬೇಕಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಬಗ್ಗೆ ನಾವು ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಕಟ್ಟಡಗಳು ಇರಲ್ಲ, ಶಿಕ್ಷಕರ ನೇಮಕಾತಿ ಆಗಿರಲ್ಲ. ಇಂತಹ ಕಷ್ಟಗಳ ಮಧ್ಯೆ ಶಾಲೆಗಳು ನಡೆಯುತ್ತಿವೆ. ಆದರೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಶಾಲೆಗಳಿಗೆ ಪವರ್ ಕಟ್ ಭಾಗ್ಯ ದೊರೆತಿದೆ. ವಿದ್ಯುತ್ ಇಲ್ಲದೆ ಶಿಕ್ಷಕರು ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಪವರ್ ಕಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಜೆಸ್ಕಾಂ ಓಡೋಡಿ ಬಂದು ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರಿ ಶಾಲೆಗಳಿಗೆ ಜೆಸ್ಕಾಂ ಶಾಕ್ ನೀಡಿತು. ವಿದ್ಯುತ್ ಸಂಪರ್ಕ ಕಡಿತದ ಎಚ್ಚರಿಕೆ ನೋಟಿಸ್ ಅನ್ನು ನೀಡಿತು. ಶಾಸ್ತ್ರೀಯ ನಗರದಲ್ಲಿರುವ ಸರ್ಕಾರಿ ಶಾಲೆಯು 27,000 ರು ಬಿಲ್ ಬಾಕಿ ಉಳಿಸಿಕೊಂಡಿತ್ತು. ಪರಿಣಾಮ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಶಾಲೆಯ ವಸ್ತುಸ್ಥಿತಿಯ ಬಗ್ಗೆ ಹಾಗೂ ವಿದ್ಯುತ್ ಇಲ್ಲದ ಪರಿಣಾಮ ಶಾಲೆಯಲ್ಲಾಗುತ್ತಿರುವ ತೊಂದರೆಗಳ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ನೋಡಿದ ತಕ್ಷಣ ಎಚ್ಚೆತ್ತ ಜೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರು ವಿದ್ಯುತ್ ಸಂಪರ್ಕ ನೀಡಿದೆ. ನಮಗೂ ಮತ್ತು ಈ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಸ್ವಲ್ಪ ಭಯವಾದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಯಾಕಾಗೆಂದರೆ ನಮ್ಮ ಶಾಲೆ ಎಸ್ಪೆಷಲಿ ಒಂದು ಕತ್ತಲಮಯ ವಾತಾವರಣ. ಈಗಾಗಲೇ ನಮ್ಮ ಮುಖ್ಯ ಗುರುಗಳು ಹೇಳಿದರು, ಕತ್ತಲಮಯದ ರೂಮ್ಗಳಿದಾವೆ ಸರ್. ಅಲ್ಲಿ ಫ್ಯಾನಿನ ಅವಶ್ಯಕತೆ ಇದೆ, ಬಳ್ಳಾರಿ ಬಿಸಿಲಿಗೆ ಫ್ಯಾನ್ನ ಅವಶ್ಯಕತೆ ಇದೆ, ಮತ್ತು 2 ಬಲ್ಬ್ಗಳು ಕಂಪಲ್ಸರಿ ಬೇಕೇ ಬೇಕು ಸರ್ ಆ ಪ್ರತಿ ರೂಮಲ್ಲೂ ಕೂಡ. ಆಮೇಲೆ ನಮಗೆ ಆ ಮಕ್ಕಳಿಗೆ ನೀರನ್ನು ಪೂರೈಸ್ಬೇಕಂದ್ರೂ ಕೂಡ ಫಿಲ್ಟರ್ ನೀರಿಗೆ ಅಥವಾ ನಾವು ಬೋರಿಂದ ಮೋಟ್ರ್ ಹಾಕಿಬಿಟ್ಟೆ ನೀರು ತೆಗಿಬೇಕು ಸರ್. ಆ ನೀರು ತೆಗಿಬೇಕಂದ್ರೂ ಕೂಡ ಕಂಪಲ್ಸರಿ ಕರೆಂಟ್ ಬೇಕೇ ಬೇಕು ಸರ್. ವಿದ್ಯುತ್ ಸಂಪರ್ಕ ಕಡಿತದಿಂದ ಕ್ಲಾಸ್ ರೂಮ್ಗಳಲ್ಲಿ ಫ್ಯಾನ್ ಇಲ್ಲದೆ, ಲೈಟ್ ಇಲ್ಲದೆ ಮಕ್ಕಳು ಶಿಕ್ಷಕರು ಪರದಾಡ್ತಿದ್ರು. ಜೊತೆಗೆ ಕಂಪ್ಯೂಟರ್ ಕ್ಲಾಸ್, ಲ್ಯಾಬ್, ಶುದ್ಧೀಕರಿಸುವ ನೀರಿನ ಘಟಕ ವಿದ್ಯುತ್ ಇಲ್ಲದೆ ಸ್ತಬ್ಧವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಕಡಿತ ಮಾಡಬಾರದು ಅನ್ನೋದು ಮುಖ್ಯ ಶಿಕ್ಷಕರ ಒತ್ತಾಯವಾಗಿದೆ. ನಮಗೆ ಕುಡಿಯೋ ನೀರಿಂದ ಸಮಸ್ಯೆ ಆಗುತ್ತೆ ಸರ್. ಆಮೇಲೆ ಶೌಚಾಲಯ ಬಳಸಲಿಕ್ಕೆ ನೀರು ಬೇಕು, ಪ್ರತಿಯೊಂದಕ್ಕೂ ಬೆಳಕಿಗೆ ಬೇಕು, ಎಲ್ಲವಕ್ಕೂ ನೀರಿನ ಸಮಸ್ಯೆ. ಕರೆಂಟ್ ಏನಿಲ್ಲ ಅಂದರೆ ನಮ್ಗೆ ತೊಂದರೆ ಆಗುತ್ತೆ ಸರ್. ಲೈಟನ್ನು ಯೂಸ್ ಮಾಡ್ತಿದ್ವಿ ಸರ್. ಇವಾಗ ಕರೆಂಟ್ ಕಟ್ಟಾಡದಾಗಿದ್ದರೆ ಸ್ವಲ್ಪ ನಮಗೆ ಬೆಳಕಿಂದ ತೊಂದರೆ ಆಗಿದೆ ಸರ್.
ಮೇಲಧಿಕಾರಿಗಳ ಗಮನಕ್ಕೆ ತಂದ್ರ ಏನು ಹೇಳಿದ್ರು ಅಧಿಕಾರಿಗಳು? ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಒಂದು ಪತ್ರ ಬರೀರಿ, ಆ ಪತ್ರದಲ್ಲಿ ನೆಕ್ಸ್ಟು ಅನುದಾನ ಬಂದಾಗ ಕಟ್ತೀವಿ ಅಂತ ಹೇಳ್ರಿ, ಆಮೇಲೆ ಕನೆಕ್ಷನ್ ತೊಗೊಳ್ರಿ ಅಂತ ಹೇಳಿದ್ದಾರೆ ಸರ್. ನಮ್ಮ BO ಹತ್ರ ಮಾತಾಡಿದ್ವಿ. ಸರ್ಕಾರಿ ಶಾಲೆಗಳ ವಿದ್ಯುತ್ ಬಿಲ್ ಬಾಕಿ ಇದೆ ಅಂತ ಜೆಸ್ಕಾಂ ನೋಟಿಸ್ ನೀಡಿ ವಿದ್ಯುತ್ ಸಂಪರ್ಕ ಕಡಿತ ಮಾಡುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಗಮನವಹಿಸಬೇಕಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ನಾವು ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಕಟ್ಟಡಗಳು ಇರಲ್ಲ, ಶಿಕ್ಷಕರ ನೇಮಕಾತಿ ಆಗಿರಲ್ಲ. ಇಂತಹ ಕಷ್ಟಗಳ ಮಧ್ಯೆ ಶಾಲೆಗಳು ನಡೆಯುತ್ತಿವೆ. ಆದರೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಶಾಲೆಗಳಿಗೆ ಪವರ್ ಕಟ್ ಭಾಗ್ಯ ದೊರೆತಿದೆ. ವಿದ್ಯುತ್ ಇಲ್ಲದೆ ಶಿಕ್ಷಕರು, ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಪವರ್ ಕಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಜೆಸ್ಕಾಂ ಓಡೋಡಿ ಬಂದು ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರಿ ಶಾಲೆಗಳಿಗೆ ಜೆಸ್ಕಾಂ ಶಾಕ್ ನೀಡಿತು. ವಿದ್ಯುತ್ ಸಂಪರ್ಕ ಕಡಿತದ ಎಚ್ಚರಿಕೆ ನೋಟಿಸ್ ಅನ್ನು ನೀಡಿತು. ಶಾಸ್ತ್ರೀಯ ನಗರದಲ್ಲಿರುವ ಸರ್ಕಾರಿ ಶಾಲೆಯು 27,000 ರು ಬಿಲ್ ಬಾಕಿ ಉಳಿಸಿಕೊಂಡಿತ್ತು. ಪರಿಣಾಮ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಶಾಲೆಯ ವಸ್ತುಸ್ಥಿತಿಯ ಬಗ್ಗೆ ಹಾಗೂ ವಿದ್ಯುತ್ ಇಲ್ಲದ ಪರಿಣಾಮ ಶಾಲೆಯಲ್ಲಾಗುತ್ತಿರುವ ತೊಂದರೆಗಳ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ನೋಡಿದ ತಕ್ಷಣ ಎಚ್ಚೆತ್ತ ಜೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರು ವಿದ್ಯುತ್ ಸಂಪರ್ಕ ನೀಡಿದೆ. ನಮಗೂ ಮತ್ತು ಈ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಸ್ವಲ್ಪ ಭಯವಾದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಯಾಕಾಗೆಂದರೆ ನಮ್ಮ ಶಾಲೆ ಎಸ್ಪೆಷಲಿ ಒಂದು ಕತ್ತಲಮಯ ವಾತಾವರಣ. ನಮ್ಮ ಈಗಾಗಲೇ ನಮ್ಮ ಮುಖ್ಯ ಗುರುಗಳು ಹೇಳಿದರು, ಕತ್ತಲಮಯದ ರೂಮ್ಗಳಿದಾವೆ ಸರ್. ಅಲ್ಲಿ ಫ್ಯಾನಿನ ಅವಶ್ಯಕತೆ ಇದೆ, ಬಳ್ಳಾರಿ ಬಿಸಿಲಿಗೆ ಫ್ಯಾನ್ನ ಅವಶ್ಯಕತೆ ಇದೆ, ಮತ್ತು 2 ಬಲ್ಬ್ಗಳು ಕಂಪಲ್ಸರಿ ಬೇಕೇ ಬೇಕು ಸರ್ ಆ ಪ್ರತಿ ರೂಮಲ್ಲೂ ಕೂಡ. ಆಮೇಲೆ ನಮಗೆ ಆ ಮಕ್ಕಳಿಗೆ ನೀರನ್ನು ಪೂರೈಸ್ಬೇಕಂದ್ರೂ ಕೂಡ ಫಿಲ್ಟರ್ ನೀರಿಗೆ ಅಥವಾ ನಾವು ಬೋರಿಂದ ಮೋಟ್ರ್ ಹಾಕಿಬಿಟ್ಟೆ ನೀರು ತೆಗಿಬೇಕು ಸರ್. ಆ ನೀರು ತೆಗಿಬೇಕಂದ್ರೂ ಕೂಡ ಕಂಪಲ್ಸರಿ ಕರೆಂಟ್ ಬೇಕೇ ಬೇಕು ಸರ್. ವಿದ್ಯುತ್ ಸಂಪರ್ಕ ಕಡಿತದಿಂದ ಕ್ಲಾಸ್ ರೂಮ್ಗಳಲ್ಲಿ ಫ್ಯಾನ್ ಇಲ್ಲದೆ, ಲೈಟ್ ಇಲ್ಲದೆ ಮಕ್ಕಳು, ಶಿಕ್ಷಕರು ಪರದಾಡ್ತಿದ್ರು. ಜೊತೆಗೆ ಕಂಪ್ಯೂಟರ್ ಕ್ಲಾಸ್, ಲ್ಯಾಬ್, ಶುದ್ಧೀಕರಿಸುವ ನೀರಿನ ಘಟಕ ವಿದ್ಯುತ್ ಇಲ್ಲದೆ ಸ್ತಬ್ಧವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಕಡಿತ ಮಾಡಬಾರದು ಅನ್ನೋದು ಮುಖ್ಯ ಶಿಕ್ಷಕರ ಒತ್ತಾಯವಾಗಿದೆ. ನಮಗೆ ಕುಡಿಯೋ ನೀರಿಂದ ಸಮಸ್ಯೆ ಆಗುತ್ತೆ ಸರ್. ಆಮೇಲೆ ಶೌಚಾಲಯ ಬಳಸಲಿಕ್ಕೆ ನೀರು ಬೇಕು, ಪ್ರತಿಯೊಂದಕ್ಕೂ ಬೆಳಕಿಗೆ ಬೇಕು, ಎಲ್ಲವಕ್ಕೂ ನೀರಿನ ಸಮಸ್ಯೆ. ಕರೆಂಟ್ ಏನಿಲ್ಲ ಅಂದರೆ ನಮ್ಗೆ ತೊಂದರೆ ಆಗುತ್ತೆ ಸರ್. ಲೈಟನ್ನು ಯೂಸ್ ಮಾಡ್ತಿದ್ವಿ ಸರ್. ಇವಾಗ ಕರೆಂಟ್ ಕಟ್ಟಾಡದಾಗಿದ್ದರೆ ಸ್ವಲ್ಪ ನಮಗೆ ಬೆಳಕಿಂದ ತೊಂದರೆ ಆಗಿದೆ ಸರ್. ಮೇಲಧಿಕಾರಿಗಳ ಗಮನಕ್ಕೆ ತಂದ್ರ ಏನು ಹೇಳಿದ್ರು ಅಧಿಕಾರಿಗಳು? ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಒಂದು ಪತ್ರ ಬರೀರಿ, ಆ ಪತ್ರದಲ್ಲಿ ನೆಕ್ಸ್ಟು ಅನುದಾನ ಬಂದಾಗ ಕಟ್ತೀವಿ ಅಂತ ಹೇಳ್ರಿ, ಆಮೇಲೆ ಕನೆಕ್ಷನ್ ತೊಗೊಳ್ರಿ ಅಂತ ಹೇಳಿದ್ದಾರೆ ಸರ್. ನಮ್ಮ BO ಹತ್ರ ಮಾತಾಡಿದ್ವಿ. ಸರ್ಕಾರಿ ಶಾಲೆಗಳ ವಿದ್ಯುತ್ ಬಿಲ್ ಬಾಕಿ ಇದೆ ಅಂತ ಜೆಸ್ಕಾಂ ನೋಟಿಸ್ ನೀಡಿ ವಿದ್ಯುತ್ ಸಂಪರ್ಕ ಕಡಿತ ಮಾಡುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಗಮನವಹಿಸಬೇಕಾಗಿದೆ.